ಇಡೀ ಗಾಡಿದು ಲುಕ್ ಚೇಂಜ್ ಮಾಡೋದೇ ಹ್ಯಾಂಡಲ್ ಮತ್ತೆ ಮಿರರ್ಸ್. ಬ್ರೋ ಹಿಂಗೆ ಓಪನ್ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಏನು ಆಗಲ್ಲ. ಈ ತರ ಸ್ವಲ್ಪ ಧೂಳಾಗುತ್ತೆ ಇದೆಯಲ್ಲ ಇಲ್ಲಿಂದ ಬಂದಿರುತ್ತೆ ನಾರ್ಮಲ್ ಹ್ಯಾಂಡಲ್ ಆದ್ರೆ. ನಾವಾದ್ರೆ ಇದು ಆಚೆಯಿಂದ ಹಾಕ್ಬೇಕು ಅಷ್ಟೇ. ನಾನೆಂದು ಸುಖ ಜೀವಿಯು. ಎಲ್ಲೋ ನಮಸ್ಕಾರ ಕರ್ನಾಟಕ, ನಾನ್ ನಿಮ್ಮನೆ ಮಗ Sohan07. ಏನಪ್ಪಾ ವಿಡಿಯೋ ಅಂದ್ರೆ ಬ್ರೋ HF100 ಏನೇ ಮಾಡಿಫೈ ಮಾಡ್ಸಿದೀರಾ ಅಂದ್ರೆ ಇನ್ಸ್ಟಾದಲ್ಲೆಲ್ಲ DM ಮಾಡ್ತಿದ್ವಿ. ಒಂದೊಂದಕ್ಕೂ ರಿಪ್ಲೈ ಕೊಡಕ್ ಆಗಿಲ್ಲ ಗೈಸ್. ಒಬ್ಬೊಬ್ರು ಕೊಟ್ಟಿದೀನಿ, ಒಬ್ಬೊಬ್ರು ಕೊಡಕ್ ಆಗಿಲ್ಲ. ಅದಕ್ಕೆ ಇದು ಫುಲ್ ವಿಡಿಯೋ ಏನೇನ್ ಹಾಕಿದೀನಿ ಅಂತ ಹೇಳಿದೀನಿ. ಇದು ಫಸ್ಟ್ ನನ್ನ ಯೂಟ್ಯೂಬ್ ಚಾನಲ್ ವಿಡಿಯೋ. ನಿಮ್ಗೆ ಜಾಸ್ತಿ ನೀಟಾಗಿ ಮಾತಾಡಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೊಬಿಡಿ. ಜಾಸ್ತಿ ಮಾತಾಡೋದ್ ಬೇಡ ಗೈಸ್, ಡೈರೆಕ್ಟ್ ಆಗಿ ವಿಡಿಯೋ ಕಡೆನೆ ಹೋಗ್ಬಿಡೋಣ ಬನ್ನಿ. ಗೈಸ್ ನಾನು ಫಸ್ಟ್ ಹ್ಯಾಂಡಲ್ ಇಂದಾನೆ ಸ್ಟಾರ್ಟ್ ಮಾಡ್ತೀನಿ. ಯಾಕಂದ್ರೆ ಇಡೀ ಗಾಡಿದು ಲುಕ್ ಚೇಂಜ್ ಮಾಡೋದೇ ಹ್ಯಾಂಡಲ್ ಮತ್ತೆ ಮಿರರ್ಸ್. ನನ್ಗೆ ಈ ಹ್ಯಾಂಡಲ್ ಬಂದ್ಬಿಟ್ಟು 555 ರೂಪಾಯಿ ಆಯ್ತು. ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಗೈಸ್ ತರಿಸಿದ್ದು. ಅದಾದ್ಮೇಲೆ ಪ್ರೋಟಾಪರ್ ಇದು 80 ರೂಪಾಯಿ ಆಗಿದೆ ನನ್ಗೆ. ಮತ್ತೆ ಇದು ಹ್ಯಾಂಡಲ್ ಫಿಟ್ಟಿಂಗ್ ಹೆಂಗೆ ಬ್ರೋ ಅಂತ ಕೇಳ್ತಿದ್ರಿ. ನಾರ್ಮಲ್ ಆಗಿ ಫಿಟ್ ಮಾಡೋದು ಗೈಸ್, ಇದು ಜಾಸ್ತಿ ಏನಿಲ್ಲ. ಇದು ಆಮೇಲೆ ವೈಯರ್ ಎಲ್ಲ ಅಡ್ಡ ಬರುತ್ತೆ ಅಲ್ವಾ, ಇದು ಕ್ಯಾಶುಯಲ್ ಆಗಿ ಇದು ಕ್ಲಚ್ ವೈರ್ ಲಾಂಗ್ ಇರುತ್ತೆ, ಅದರಿಂದ ಏನು ಪ್ರಾಬ್ಲಮ್ ಆಗಲ್ಲ. ಮತ್ತೆ ಇದು ಬ್ರೇಕ್ ವೈರ್ ಅಷ್ಟೊಂದೇನು ಇದಾಗಲ್ಲ ನಿಮ್ಗೆ ಆಗದೆ. ಎಕ್ಸಲೇಟರ್ ವೈರ್ ಸ್ವಲ್ಪ ಲೂಸ್ ಬರುತ್ತೆ, ಅಂದ್ರೆ ಸ್ವಲ್ಪ ಕಮ್ಮಿ ಇದೆ ಇದು. ಅದರಿಂದ ಏನ್ ಮಾಡ್ಬೇಕು ಅಂದ್ರೆ ಕ್ಯಾಶುಯಲ್ ಆಗಿ ಇಲ್ಲಿ ಒಳಗಡೆಯಿಂದ ಬಂದಿರುತ್ತೆ, ಇಲ್ಲಿ ಕಾಣಿಸ್ತಿದೆಯಲ್ಲ ಇಲ್ಲಿಂದ ಬಂದಿರುತ್ತೆ ನಾರ್ಮಲ್ ಹ್ಯಾಂಡಲ್ ಆದ್ರೆ. ನಾವಾದ್ರೆ ಇದನ್ನ ಆಚೆಯಿಂದ ಹಾಕ್ಬೇಕು ಅಷ್ಟೇ. ಅದು ಇಲ್ಲ ಬ್ರೋ ಒಳಗಿಂದಾನೇ ಬೇಕು ಅಂದ್ರೆ ಬೇರೆ ಗಾಡಿಗಳ್ನ ಹಾಕ್ಸ್ಬೇಕಾಗುತ್ತೆ. ಅದು ಯಾವ ಗಾಡಿ ಅಂತ ನಮ್ಗೂ ಐಡಿಯಾ ಇಲ್ಲ ಗೈಸ್, ಗ್ಯಾರೇಜ್ ಅವ್ರನ್ನ ಕೇಳ್ಬೇಕು ನೀವು. ಅದಾದ್ಮೇಲೆ ಮಿರರ್ಸ್ ನಾನು RX ಮಿರರ್ಸ್ ಹಾಕಿದೀನಿ. RX ಮಿರರ್ಸ್ ನಂಗೆ ಬಂದ್ಬಿಟ್ಟು 350 ರುಪೀಸ್ ಬಿದ್ದಿದೆ. ನೆಕ್ಸ್ಟ್ ಅದಾದ್ಮೇಲೆ ಫಾಗ್ ಲೈಟ್ ಗೈಸ್, ನೀವು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡೋದಕ್ಕಿಂತ ಬೆಸ್ಟ್ ಆಫ್ಲೈನ್ ಅಲ್ಲೇ ಹೋಗಿ ಅಂಗಡಿಲೇ ತರೋದು ಬೆಸ್ಟ್. ಯಾಕೆ ಅಂದ್ರೆ ಆನ್ಲೈನ್ ಅಲ್ಲಿ ಅಷ್ಟು ವರ್ತಿರೋದ್ ಬರಲ್ಲ. 250ಗೆ 2 ಬರುತ್ತೆ, ಬಟ್ ಅದು 3 ದಿನನೂ ಬಾಳ್ಕೆ ಬರಲ್ಲ. ಇದು ನಮ್ಗೆ ಒಂದ್ ಪೀಸ್ 200 ರುಪೀಸ್ ಆಯ್ತು. ಅದು ಬಿಟ್ರೆ ಹ್ಯಾಂಡಲ್ ಹತ್ರ ಇನ್ನೇನು ಇಲ್ಲ. ಚಿಕ್ಕಬುಡಿದು ಡಬಲ್ ಸ್ವಿಚ್ ಅಂದ್ರೆ ಡಬಲ್ ಇಂಡಿಕೇಟರ್ ಸ್ವಿಚ್ ಇದು, ಮತ್ತೆ ಇದು ಫಾಗ್ ಲೈಟ್ ಸ್ವಿಚ್. ಹ್ಯಾಂಡಲ್ ಆಯ್ತು ಇದೆ. ನೆಕ್ಸ್ಟ್ ಈ ಕಡೆ ಬಂದ್ರೆ ಕ್ರಾಶ್ ಗಾರ್ಡ್ ಕೆಳಗಡೆ ಕ್ರಾಶ್ ಗಾರ್ಡ್ ಗೈಸ್, ಇದು ನಾರ್ಮಲ್ 250 ಆಗಿದೆ ನನ್ಗೆ. ಅಷ್ಟೊಂದೇನಿಲ್ಲ ಇದು ವೆಜ್ ಮೆಟಲ್ ಏನಿಲ್ಲ ಇದ್ರಲ್ಲಿ. ಮಾಮೂಲಿಯಾಗಿ ಲುಕ್ ಚೆನ್ನಾಗಿರುತ್ತೆ. ಇದ್ರಲ್ಲೇನೆ RX ಹಾಕ್ತಾರೆ ಮೆಟಲ್ದು, ಫುಲ್ಲು ಜಾಸ್ತಿ ಹೆವಿ ಮೆಟಲ್ ಇರುತ್ತೆ ಅದು. ಅದಾದ್ರೆ ಈ ಗಾಡಿಗೆ ಜಾಸ್ತಿ ಆಗ್ಬಿಡುತ್ತೆ. ಇದು ಬೆಸ್ಟ್. ಇದು ನನಗೆ ಒಂದು 250 ರುಪೀಸ್ ಆಗಿದೆ. ಅದಾದ್ಮೇಲೆ ಇದು ಬಂದ್ರೆ ಕಲರ್ ಪೈಪು. ಇದು ಇಲ್ಲಿ ಜಸ್ಟ್ ವೈರ್ ಸುಮ್ನೆ ಕಟ್ ಮಾಡ್ಬಿಟ್ಟು ಹಾಕಿದೀನಿ ಗೈಸ್, ನಾನು ಒಳಗಡೆಯಿಂದ ಏನ್ ಹಾಕಿಲ್ಲ. ಕಟ್ ಮಾಡ್ಬಿಟ್ಟು ಫೆವಿಕ್ವಿಕ್ ಅಂಟಿಸಿರೋದು ಇದು. ಇದು ಒಂದು ಇದು ಬಂದ್ಬಿಟ್ಟು 50 ರೂಪಾಯಿ ಏನೋ ಆಗುತ್ತೆ ಅಷ್ಟೇ. ಅದಾದ್ಮೇಲೆ ಫುಟ್ ರಾಡು ಅಷ್ಟು ಬಂದ್ಬಿಟ್ಟು ಇದು ಸ್ಪ್ರಿಂಗ್ ತರ ಡಿಸೈನ್ ಆಗಿ ಹಾಕ್ಸಿದೀನಿ. ನನ್ ಗಾಡಿ ಬ್ಲೂ ಇರೋದಕ್ಕೆ ಬ್ಲೂ ಹಾಕ್ಸಿದೀನಿ, ಇದ್ರಲ್ಲಿ ರೆಡ್ ಬರುತ್ತೆ. ಮತ್ತೆ ಇದು ಈ ತರ ಇರೋದಕ್ಕೆ ಎಲ್ಲಾರು ಇದು ಲೂಸ್ ಇರುತ್ತೆ, ಇದಾಗಲ್ಲ, ಚೆನ್ನಾಗಿರಲ್ಲ ಅನ್ಕೊಂತಾರೆ. ಬಟ್ ಆತರ ಏನಿಲ್ಲ, ಇದು ಚೆನ್ನಾಗೇ ಇರುತ್ತೆ. ಎಷ್ಟು ಭಾರ ಬಿಟ್ರು ಏನಾಗಲ್ಲ ಇದು. ಅದರಿಂದ ನೋಡಿದ್ರೆ ಹಿಂದೆ ಮೇನ್ ಬ್ಯಾಕ್ ಲುಕ್ ಚೇಂಜ್ ಮಾಡಿರೋದು ನನ್ ಮಡ್ಗಾಡು. ಇದು RX ಮ್ಯಾಟೋ ಗೈಸ್, ಇದು 200 ರೂಪಾಯಿ 2 ಬರುತ್ತೆ. ಫ್ರಂಟ್ ದೊಂದು ಬರುತ್ತೆ, ಬ್ಯಾಕ್ ದೊಂದು ಬರುತ್ತೆ. ಫ್ರಂಟ್ ಎತ್ತಿಟ್ಟಿ ಬ್ಯಾಕ್ ಮಾತ್ರ ಹಾಕಿದೀನಿ. ಇದ್ರಲ್ಲಿ ಏನಪ್ಪಾ ಅಂದ್ರೆ ನಾನ್ ಜಾಸ್ತಿ ಇದು ಸ್ಪ್ಲೆಂಡರ್ ಅಲ್ಲಿ ನೋಡಿರೋದು, ಇದನ್ನ ಸ್ಟ್ರೈಟ್ ಆಗಿ ಕಟ್ ಮಾಡಿಸ್ಬಿಡ್ತಾರೆ. ಸ್ಟ್ರೈಟ್ ಆಗಿ ಕಟ್ ಮಾಡಿಸಿದ್ರೆ ನಿಮ್ಗೆ ಅಷ್ಟು ಚೆನ್ನಾಗಿ ಲುಕ್ ಬರಲ್ಲ ಗೈಸ್. ಹಿಂದೆ ಸೈಡ್ ಕಡೆಯಿಂದ ಅಷ್ಟು ಚೆನ್ನಾಗಿ ಕಾಣಲ್ಲ, ಹಿಂದೆಯಿಂದ ಓಕೆ ಬಟ್ ಸೈಡ್ ಇಂದ ಅಷ್ಟು ಚೆನ್ನಾಗಿ ಬರಲ್ಲ. ಈ ತರ ಸ್ವಲ್ಪ ಕ್ರಾಸ್ ಆಗಿ ಕಟ್ ಮಾಡಿಸಿದ್ರೆ 2 ಸೈಡುನು ಲುಕ್ ಚೆನ್ನಾಗಿರುತ್ತೆ. ನೋಡಿ 2 ಸೈಡ್ ತೋರಿಸ್ತೀನಿ. ಈ ತರ ಇದ್ರೆ ನಿಮ್ಗೆ ಸೈಡ್ ಲುಕ್ ಚೆನ್ನಾಗಿ ಬರುತ್ತೆ. ಅದು ಬಿಟ್ರೆ ಏರ್ ಫಿಲ್ಟರ್ ಗೈಸ್, ಸೌಂಡ್ ಹೆಂಗೆ ಬ್ರೋ ಅಂತ ಕೇಳ್ತಿದ್ರಿ. ಮೇನ್ ಏರ್ ಫಿಲ್ಟರ್ ಹೆಂಗಿರುತ್ತೆ ಅಂದ್ರೆ ಹೇಳ್ತೀನಿ ಒಂದು ನಿಮಿಷ. ಈ ತರ ಇರುತ್ತೆ ಗೈಸ್. ಇದು ಬೂಸ್ಪಾದು ಏರ್ ಫಿಲ್ಟರ್ ಹಾಕಿರೋದು ನಾನು. ಇಲ್ಲಿ ನಾರ್ಮಲ್ ಆಗಿ ಬರೋದನ್ನ ಕಟ್ ಮಾಡ್ಬಿಟ್ಟು ಇಲ್ಲಿವರೆಗೂ ಕಟ್ ಆಗಿದೆ ಅದು. ಸ್ವಲ್ಪ ಫೋಲ್ಡ್ ಮಾಡ್ಬಿಟ್ಟು ಪುಷ್ ಮಾಡ್ಬೇಕು ಒಳಗಡೆಗೆ. ಆದ್ಮೇಲೆ ಬ್ರೋ ಇದು ಓಪನ್ ಇಟ್ಟಿದ್ದೀರಾ ಅಂದ್ರೆ ಹೌದು ಗೈಸ್, ಇದನ್ನ ಓಪನ್ ಇಡಬೇಕು. ನಾವು ಕ್ಲೋಸ್ ಮಾಡ್ಬಿಟ್ಟು ಇದ್ರದ್ದು ಕ್ಯಾಪ್ ಬರುತ್ತೆ ಇನ್ನೊಂದು, ಅದು ಕ್ಯಾಪ್ ನ ಕ್ಲೋಸ್ ಮಾಡಿದೀವಿ ಅಂದ್ರೆ ನಿಮ್ಗೆ ಸೌಂಡ್ ಒಂಚೂರು ಕೇಳಿಸಲ್ಲ, ವೇಸ್ಟ್ ಆಗ್ಬಿಡುತ್ತೆ. ಇದನ್ನ ಇದು ಹಾಕ್ಸೋದ್ರಿಂದ ಬ್ರೋ ಹಿಂಗೆ ಓಪನ್ ಇದ್ರೆ ಏನೋ ಪ್ರಾಬ್ಲಮ್ ಇಲ್ಲ ಅಂದ್ರೆ ಏನು ಆಗಲ್ಲ. ಈ ತರ ಸ್ವಲ್ಪ ಧೂಳಾಗುತ್ತೆ. ಒಂದು 2 ತಿಂಗಳಿಗೊಂದ್ಸರಿನೋ ತೆಗೆದು ತೊಳ್ಕೊಳೋದು ಬೆಸ್ಟ್. ಅದ್ ಬಿಟ್ರೆ ಇದರಿಂದ ಮೈಲೇಜ್ ಡ್ರಾಪ್ ಆಗೋದು ಬೇರೆ ಏನು ಆಗಲ್ಲ ಗೈಸ್. ಬೇಯ್ನು ಆಮೇಲೆ ಸೈಡ್ ಪ್ಯಾನಲ್ ಅಷ್ಟೇ ಕ್ಲೋಸ್ ಮಾಡ್ಬೇಕು ನೀವು. ಈ ತರ ಡೈರೆಕ್ಟ್ ಆಗಿ ಸೈಡ್ ಪ್ಯಾನಲ್ ಅಷ್ಟೇ ಕ್ಲೋಸ್ ಮಾಡ್ಬೇಕು. ಇಲ್ಲ ಬ್ರೋ ನಾನು ಈ ಕ್ಯಾಪ್ ಹಾಕ್ಬಿಟ್ಟು ಸೈಡ್ ಪ್ಯಾನಲ್ ಹಾಕ್ತೀನಿ ಅಂತ ಅಂದಿದ್ದೀನಿ ಅಂದ್ರೆ ನಿಮ್ಗೆ ಸೌಂಡ್ ಬರಲ್ಲ, ಅದರಿಂದ ಸುಮ್ಮನೆ ವೇಸ್ಟ್ ಆಗ್ಬಿಡೋದು. ಅದು ಮೇನ್ ಸೌಂಡ್ ಹಂಗೆ ಇರೋದು.
ಅದ್ ಬಿಟ್ರೆ ಬೇರೆ ಏನು ಮಾಡ್ಸಿಲ್ಲ ಗೈಸ್. ನಾನು ಚಿಕ್ಕ ಪುಟ್ಟ ಸ್ಟಿಕರಿಂಗ್ ಮಾಡ್ಸಿದೀನಿ. ಸ್ಟಿಕರಿಂಗ್ಸ್ ಎಲ್ಲ ನನ್ಗೊಂದು 500 ರುಪೀಸ್ ಆಗಿದೆ ಅಷ್ಟೇ. ಗೈಸ್ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಡಿಯೋ. ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಹೇಳಿದ್ರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ನ. ಇದೇ ತರ ವಿಡಿಯೋಸ್ ಹಾಕ್ತಾನೆ ಇರ್ತೀನಿ. ಮತ್ತೆ ನಿಮ್ಮ HF100 ಇಟ್ಟಿರೋ ಫ್ರೆಂಡ್ಗೆ ಈ ವಿಡಿಯೋ ಖಂಡಿತ ಶೇರ್ ಮಾಡಿ. ಇದ್ರ ಬಗ್ಗೆ ಬೇರೆ ಏನಾರ ಡೌಟ್ ಇದ್ರೆ ಇನ್ಸ್ಟಾದಲ್ಲಿ DM ಮಾಡಿ ಗೈಸ್, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ನಾನು ಇನ್ಸ್ಟಾ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಮತ್ತೆ ಇದ್ರಲ್ಲಿ ಹೇಳಿದ ಅಷ್ಟು ಪ್ರಾಡಕ್ಟ್ ಫ್ಲಿಪ್ಕಾರ್ಟ್ ಅಲ್ಲಿ ನಾನು ಯಾವ್ದಾವ್ ತರಿಸಿದೀನೋ ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಥ್ಯಾಂಕ್ ಯು ಗೈಸ್, ಬಾಯ್ ಬಾಯ್.